ಕಂಪನಿಯ ಜೊತೆಗೆ ನಮ್ಮ ಲೋಕಲ್ ಕಮ್ಯುನಿಟಿನೂ ಬೆಳಿಬೇಕು ಅನ್ನೋದು ನಮ್ಮ ಗುರಿ ಯಾವಾಗ್ಲೂ. ಮೂಲೆ ಮೂಲೆ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಿನಿ ಕರ್ನಾಟಕ ಇಲ್ಲಿದೆ. ಲೋಕಲ್ ಕಮ್ಯುನಿಟಿಲಿ ಏನಪ್ಪಾ ಅಂದ್ರೆ ಯಾರು ಸೋಷಿಯಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಕರೆದು ಅವ್ರಿಗೆ ಒಂದು ನಾವು ಸನ್ಮಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 9 ಜನ ನಾವು ಗುರುತಿಸಿದ್ದೀವಿ. ಇದು ನಾವು ಏನಂದ್ರೆ ಮಾಡ್ತಾ ಇರೋ ಒಂದು ರೆಸ್ಪೆಕ್ಟು ಮತ್ತು ಹಾನರ್ ಇದು ನಮ್ಮ ಲೋಕಲ್ ಕಲ್ಚರ್ಗೆ, ಲೋಕಲ್ ಕಮ್ಯುನಿಟಿಗೆ. ಇವತ್ತು ನಮ್ಮ ಕಂಪ್ನಿಲಿ ಏನಂದರೆ ಟೊಯೋಟಾ ನಮ್ಮ ಟೊಯೋಟಾ ಕನ್ನಡ ಹಬ್ಬ ನಡೀತಾ ಇದೆ. ನಮ್ಮ ಟೊಯೋಟಾ ಕನ್ನಡ ಹಬ್ಬ ಏನಪ್ಪ ಅಂತಂದರೆ ಬರೀ ನಾವು ಇದೊಂದು ಸೆಲಿಬ್ರೇಷನ್ ಆಗಿ ಈ ಹಬ್ಬನ ನಾವು ಆಚರಣೆ ಮಾಡ್ತಾ ಇಲ್ಲ. ಇದು ಏನಂದರೆ ನಮ್ಮ ಟೊಯೋಟಾ ಎಲ್ಲ ನಮ್ಮ ಕಾರ್ಖಾನೆಯ ಎಲ್ಲ ಸದಸ್ಯರಿಂದ ಸೇರಿ ಏನಪ್ಪ ಅಂದರೆ ಇದೊಂದು ನಮ್ಮ ಲೋಕಲ್ ಕಲ್ಚರ್ಗೆ ಮಾಡ್ತಾ ಇರೋ ಒಂದು ಹಾನರ್ ಇದು. ಸೊ ಇದರಿಂದ ಏನಪ್ಪ ಅಂದರೆ ಲೋಕಲ್ ನಮ್ಮ ಕಂಪನಿಯ ಜೊತೆಗೆ ನಮ್ಮ ಲೋಕಲ್ ಕಮ್ಯುನಿಟಿನೂ ಬೆಳಿಬೇಕು ಅನ್ನೋದು ನಮ್ಮ ಗುರಿ ಯಾವಾಗ್ಲೂ. ಸೊ ಹಾಗಾಗಿ ಏನಪ್ಪ ಅಂದರೆ ಇವತ್ತು ನಮ್ಮ ಕನ್ನಡ ಹಬ್ಬದಲ್ಲಿ ಏನಂದರೆ ನೀವು ಹಲವಾರು ಕಾರ್ಯಕ್ರಮಗಳನ್ನ ನಾವು ನೋಡ್ಬೋದು. ಇವತ್ತು ಮೊದಲನೇದಾಗಿ ಏನು ಹೇಳಬೇಕು ಅಂತಂದರೆ ನಮ್ಮ ಡೈವರ್ಸ್ ಇದು ಈ ನಮ್ಮ ಕಾರ್ಯಕ್ರಮದ್ದು ಇವತ್ತು ಥೀಮ್ ಏನಪ್ಪ ಅಂದರೆ ಡೈವರ್ಸಿಟಿ ಅಂತ. ನಮ್ಮ ಕಂಪ್ನಿ ಒಳಗಡೆ ಏನಂತ ಅಂದರೆ ಎಲ್ಲ ಕೆಲಸ ಮಾಡ್ತಾ ಇರೋರೆಲ್ಲ 100% ಕನ್ನಡಿಗರು. ಬಟ್ ಅದ್ರೂ ಏನಂದರೆ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಅದು ಒಂದು ಡೈವರ್ಸಿಟಿ ಅಂದರೆ ಡೆಮೋಗ್ರಫಿಕ್ ಡೈವರ್ಸಿಟಿ ಅಂತ ಅಂದರೆ ಎಲ್ಲ ಮೂಲೆ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಿನಿ ಕರ್ನಾಟಕ ಇಲ್ಲಿದೆ. ಜೊತೆಗೇನಪ್ಪ ಅಂತ ಅಂದರೆ ಏಜ್ ಆಗಿರೋರು ಇದ್ದಾರೆ ಮತ್ತು ಯುವಕರು ಇದ್ದಾರೆ. ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನಪ್ಪ ಅಂದರೆ ಈಗ ವುಮೆನ್ ಹೆಣ್ಣು ಮಕ್ಕಳು ಸಹ ಏನಪ್ಪ ಅಂದರೆ ಇಲ್ಲಿ ಬಂದು ಕೆಲಸ ಮಾಡುವಂಥ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಸೊ ಈಗ ಏನಂದರೆ ಎಲ್ಲ ಇಲ್ಲಿ ಒಂದು ಸಪ್ರೇಟಾಗಿ ಡಾರ್ಮೆಟ್ರಿ ಸಹ ಮಾಡಿದ್ದೀವಿ ಏನೋ ಹೆಣ್ಣು ಮಕ್ಕಳಿಗೆ ಅಂತ. ಅವರು ಇಲ್ಲಿ ಕಲಿತು ಜೊತೆಗೆ ಏನಂದರೆ ಕೆಲಸ ಮಾಡುವಂಥ ಒಂದು ವಾತಾವರಣ ಇಲ್ಲಿದೆ. ಸೊ ಇದೆಲ್ಲ ಏನಂದರೆ ಡೈವರ್ಸಿಟಿ. ಆ ಡೈವರ್ಸಿಟಿನ ಒಂದು ಗಮನದಲ್ಲಿ ಇಟ್ಕೊಂಡು ಸೊ ಇವತ್ತು ನಾವು ಕನ್ನಡ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯ ಅಂಶ ಏನಂತ ಅಂದರೆ ಲೋಕಲ್ ಕಮ್ಯುನಿಟಿಲಿ ಏನಪ್ಪ ಅಂದರೆ ಯಾರು ಸೋಷಿಯಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರಿಗೆ ಏನಪ್ಪ ಅಂದರೆ ಇಲ್ಲಿ ಕರೆದು ಅವ್ರಿಗೆ ಒಂದು ನಾವು ಸನ್ಮಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 9 ಜನ ನಾವು ಗುರುತಿಸಿದ್ದೀವಿ. ಅವರೆಲ್ಲ ಏನಪ್ಪ ಅಂದರೆ ಸಮಾಜದಲ್ಲಿ ನಮ್ಮ ಲೋಕಲ್ ಸರೌಂಡಿಂಗ್ ಕಮ್ಯುನಿಟಿಲಿ ಯಾರು ಸಾಧನೆ ಮಾಡಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ಕರೆದು ಇವಾಗ ಒಂದು 5 ಮಿನಿಟ್ಸ್ ಬ್ಯಾಕ್ ನೀವು ನೋಡಿರಬೇಕು. ಆ 9 ಜನನೂ ಏನಪ್ಪ ಅಂದರೆ ನಾವು ಇಲ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡೋವಂಥ ಒಂದು ಕಾರ್ಯಕ್ರಮ ನಾವು ತೊಗೊಂಡಿದ್ದು. ಜೊತೆಗೆ ಏನಪ್ಪ ಅಂದರೆ ಲೋಕಲ್ ಕಮ್ಯುನಿಟಿಲಿ ಏನಪ್ಪ ಅಂದರೆ ಈಗ ವುಮೆನ್ ಎಂಟರ್ಪ್ರಿನರ್ಸ್ ಇದ್ದಾರೆ. ಅವ್ರಿಗೂ ನಾವು ಒಂದು ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಅವ್ರ ಸ್ಟಾಲ್ಗಳೆಲ್ಲ ಹಾಕಿ ಇವತ್ತು ನಮ್ಮ ಎಂಪ್ಲಾಯೀಸ್ ಜೊತೆ ಅವರು ಹಬ್ಬದಲ್ಲಿ ಹಂಚ್ಕೊಂಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋ ಟೈಮಲ್ಲಿ ಏನಂದರೆ ಜಾನಪದ ಕಲೆಗಳು ಮತ್ತು ಈ ಲೋಕಲ್ ಕಮ್ಯುನಿಟಿಯೆಲ್ಲ ಇರೋಂಥ ಆರ್ಟ್ಸ್ನ ಗುರುತಿಸಿ ನಾವು ಆ ಕಾರ್ಯಕ್ರಮಗಳು ಸಹ ಇತ್ತು. ಸೊ ಇದೆಲ್ಲ ಜೊತೆಗೆ ಇನ್ನು ಮುಂದೆ ಹೋಗ್ತಾ ಏನಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ನಮ್ಮ ಎಂಪ್ಲಾಯೀಸು ಎಲ್ಲರೂ ಮತ್ತು ಜೊತೆಗೆ ಜಾಪನೀಸ್ ಏನು ಎಕ್ಸ್ಪ್ಯಾಟ್ರಿಯೇಟ್ಸ್ ಇದ್ದಾರೆ ಅವ್ರೂ ಕನ್ನಡನ ಕಲಿತು ಕನ್ನಡ ಕಾರ್ಯಕ್ರಮ ಕೊಡುವಂಥ ಒಂದು ಪ್ರೋಗ್ರಾಮ್ಗಳು ಇರುತ್ತೆ. ಸೊ ಇದೆಲ್ಲ ಸೇರಿಸಿ ಏನಂತ ಅಂದರೆ ಒಳ್ಳೆ ಹಬ್ಬದ ವಾತಾವರಣ. ಜೊತೆಗೆ ಇನ್ನೊಂದು ನಾನು ಮತ್ತೊಮ್ಮೆ ಹೇಳ್ಬೇಕಂತ ಹೇಳ್ತೀನಿ, ಇದೊಂದು ಸೆಲೆಬ್ರೇಷನ್ ಅಷ್ಟೇ ಅಲ್ಲ. ಇದು ನಾವು ಏನಂದರೆ ಮಾಡ್ತಾ ಇರೋ ಒಂದು ರೆಸ್ಪೆಕ್ಟು ಮತ್ತು ಹಾನರ್ ಇದು ನಮ್ಮ ಲೋಕಲ್ ಕಲ್ಚರ್ಗೆ, ಲೋಕಲ್ ಕಮ್ಯುನಿಟಿಗೆ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ವಿ ಮಸ್ಟ್ ಕಂಟಿನ್ಯೂ ದಿಸ್. ಇದು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಂಟ್ರಿ ಅಂತ ಅಂದಾಗ ಬೇರೆ ಕಂಟ್ರಿಯಿಂದ ಬಂದಂಥ ಇದು ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟ್ನಲ್ಲಿ ಕನ್ನಡಿಗರು ಅಂತ ಅಂದರೆ ಬಹುತೇಕ ಕನ್ನಡಿಗರೇ ಇದ್ದಾರೆ ಅಥವಾ ಬೇರೆಯವರು ಇದ್ದಾರೆ? ಸರ್, ಇಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲ ನಮ್ಮ ಕಾರ್ಖಾನೆಯ ಸದಸ್ಯರು ಏನಪ್ಪ ಅಂದರೆ 100% ಕನ್ನಡಿಗರು. ಸೊ ಕನ್ನಡಿಗರು ಮಾಡ್ತಾ ಇರೋ ಕಾರು
ಟೊಯೋಟಾದಲ್ಲಿ ಕೆಲಸ ಮಾಡ್ತಾ ಇರೋರು ಮತ್ತೆ ಕಾರ್ನ ತಯಾರಿ ಮಾಡ್ತಾ ಇರೋರು ಎಲ್ಲರೂ ಕನ್ನಡಿಗರು. ಅದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಗ್ಗೆ ಇತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಕಾರು ಮತ್ತೆ ನಿಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ಏನೇನು ಸಂಬಂಧ ಇದೆ ಸರ್? ಸರ್, ನಾವು ಬಿಲೀವ್ ಮಾಡೋದೇನೆಂದರೆ ಎನ್ವೈರ್ನ್ಮೆಂಟ್ ಈಸ್ ದ ಫಂಡಮೆಂಟಲ್. ಅದನ್ನು ನಾವು ಈಗ ನೀವು ನಮ್ಮ ಕಾರ್ಖಾನೆಯಲ್ಲಿ ನೋಡ್ಬೋದು. ನಮ್ಮ ಕಾರ್ಖಾನೆಯಲ್ಲಿ ಏನಪ್ಪ ಅಂದರೆ 100% ಏನಪ್ಪ ಅಂದರೆ ಎನರ್ಜಿನ ನಾವು ಯೂಸ್ ಮಾಡೋದು ರಿನ್ಯೂವಬಲ್ ಎನರ್ಜಿ. ಅಂದರೆ ನಾವು ಏನು ಎಲೆಕ್ಟ್ರಿಸಿಟಿನ ಅಂದರೆ ಬರೀ ಜನರಲಾಗಿ ನಮ್ಮ ಒಂದು ರಿನ್ಯೂವಬಲ್ ಎನರ್ಜಿ ಇದೆ, ಸೋಲಾರ್ ಪವರ್ ಇದೆ, ಹೊರಗಡೆನೂ ಸೋಲಾರ್ ಪಾರ್ಕ್ ಇದೆ. ಸೊ ಅದರಿಂದೆಲ್ಲ ನಮಗೆ ಎನರ್ಜಿ ಬರುತ್ತೆ. ವಾಟರ್ ಬಂದೇನಪ್ಪ ಅಂದರೆ 90% ಏನಂದರೆ ಪ್ಲಸ್ ವಾಟರ್ ನಾವು ನಮ್ಮ ಏನೋ ರೈನ್ ವಾಟರ್ ಹಾರ್ವೆಸ್ಟಿಂಗು ಮತ್ತು ರೀಯೂಸ್ ವಾಟರ್ನ ಯೂಸ್ ಮಾಡ್ತೀವಿ. ನಮ್ಮ ಎಕೋಝೋನ್ ಇದೆ. ಸೊ ಎಕೋಝೋನ್ ಏನಪ್ಪ ಅಂತ ಅಂದರೆ ಅದನ್ನು ನಮ್ಮ ಕಮ್ಯುನಿಟೀಲಿ ಎಲ್ಲರಿಗೂ ಒಂದು ಎನ್ವೈರ್ನ್ಮೆಂಟ್ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕೋಸ್ಕರ ಅಥವಾ ಅವ್ರಿಗೆ ಒಂದು ಅವೇರ್ನೆಸ್ ಬಿಲ್ಡ್ ಮಾಡೋಕ್ಕೋಸ್ಕರ ಏನಂದರೆ ಈ ಒಂದು ನಮ್ಮ ಹತ್ರ ಎಕೋ ಪಾರ್ಕ್ ಇದೆ. ಅಲ್ಲಿ ಎವ್ರಿ ಇಯರ್ ಅಂದರೆ 10,000 ಸ್ಟೂಡೆಂಟ್ಸ್ನ ನಾವು ಅಲ್ಲಿ ಅವ್ರಿಗೊಂದು ಅವೇರ್ನೆಸ್ ಕೊಡ್ತೀವಿ. ಸೊ ಕಾರು ನಾವು ಬರೀ ಮಾಡೋದು ಅಷ್ಟೇ ಅಲ್ಲ, ಜೊತೆಗೆ ಕಾರ್ ಜೊತೆಗೆ ನಮ್ಮ ಎನ್ವೈರ್ನ್ಮೆಂಟ್ನೂ ಜೊತೆಲಿ ಇರಬೇಕು ಅಂತ ಹೇಳಿ ನಾವು ಎಲ್ಲ ಥರದ್ದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಕನ್ನಡ ಹಬ್ಬ ನವೆಂಬರ್ಗೆ ಮಾತ್ರ ಸೀಮಿತ ಅಥವಾ ವರ್ಷ ಪೂರ್ತಿ ಇರುತ್ತೆ? ಕನ್ನಡ ಹಬ್ಬ ಏನಂದರೆ ಆ್ಯಕ್ಚುಲಿ ನಾವು ಆಚರಣೆ ಮಾಡಬೇಕಾದ್ರೆ ಎವ್ರಿ ಡೇ ಆಚರಣೆ ಮಾಡ್ಬೇಕು ಸರ್. ಸೊ ಸಾಂಕೇತಿಕವಾಗಿ ಏನಂದರೆ ನವಂಬರಲ್ಲಿ ನಾವು ಆಚರಣೆ ಮಾಡ್ತೀವಿ ಎಲ್ಲರೂ ಸೇರಿ. ಬಟ್ ಕರ್ನಾಟಕದಲ್ಲಿ ಕನ್ನಡ ಹಬ್ಬ ಏನಪ್ಪ ಅಂದರೆ ಮತ್ತು ಕಾರ್ಖಾನೆ ಒಳಗಡೆ ಏನಂದರೆ ಹಬ್ಬ ಪ್ರತಿನಿತ್ಯ. Jai Bhavani, Jai Bhuvaneshwari. Today we are all celebrating the Kannada Rajyotsava, and as Toyota, it is our privilege to be honoring the state which has been home to us for 25 years. Today the entire Toyota family comes together and celebrates our root, our culture, the deep traditions that this state has embodied and has given to us. Today is also a testament of our gratitude to this state, which has been our home, which produces one of the most loved cars that India has ever seen. And it is a matter of pride for all of us that this car has been built in Karnataka by our Kannada brothers and sisters and has been loved by everybody in the country. Our plant today houses almost 100% Kannadigas on the line. In this company, we believe that it is our responsibility to educate, to employ, and create employability to all the deserving people in rural backgrounds. We invite them here, we teach them, we coach them, and then we take them to our lines. And thereby we believe that we are contributing and able to better their lives. This is a company that cares deeply for its roots, for the environment, and we believe that sustainability is the core to existence of living in harmony with nature. Towards that, every single employee in this company embraces the sustainability spirit and works towards ensuring that we build cars that take care of the environment. We are also a company which believes in diversity, not just in gender, but in welcoming thought and lifestyle of every type. As you can see today, we have welcomed so many women employees, and they are the people who have taken the ownership to drive this function with enthusiasm. This is the spirit of diversity, sustainability, and of deep sense of pride with which we drive this company. We are also very thankful to the local communities who have welcomed Toyota openly with their heart, who have contributed to ensure that this company finds its roots. And as a token of our gratitude today, we have honored 9 people who are locals, who have worked deeply for the local community, and it is their service which we recognize today. Going forward, we want to ensure that as Toyota, we work with the local community, we work in Karnataka, we work with Kannadigas, and ensure that we create a proud state, we create a great nation. Thank you so much. Thank you.